ಶತಾಯಗತಾಯ ಇರಾನ್ ಕೈವಶಕ್ಕೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ಆದರೆ ದೊಡ್ಡಣ್ಣನ ಯಾವ ಬೆದರಿಕೆಗೂ ಇರಾನ್ ಜಗ್ಗುತ್ತಿಲ್ಲ. ಆದ್ದರಿಂದ ಅಮೆರಿಕ ಹೊಸ ಅಸ್ತ್ರವನ್ನ ಹೂಡ್ತಾ ಇದೆ. ಈಗ ಯಾವುದದು ಹೊಸ ಅಸ್ತ್ರ, ಏನು ಪ್ರಯೋಜನ ಇದರಿಂದ, ಅಮೆರಿಕಾಗೆ ಹೇಗೆ ಪ್ಲಸ್ ನೋಡ್ಕೊಂಬನ್ನಿ. ಇರಾನ್ ಸರ್ವನಾಶಕ್ಕೆ ಅಮೆರಿಕ ಹೊಸ ತಂತ್ರ. ಅತಿ ದೊಡ್ಡ ಗ್ರೌಂಡ್ ಆಪರೇಷನ್ಗೆ ನಿರ್ಧಾರ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಈಗ ಊಹೆಗೂ ನಿಲುಕದ ಹಂತಕ್ಕೆ ತಲುಪಿದೆ. ಹಾರ್ಮುಜ್ನಲ್ಲಿ ಅಮೆರಿಕ ಸೇನೆ ತನ್ನ ಬತ್ತಳಿಕೆಯ ಅಂತ್ಯಕ್ಕೆ ಭೀಕರವಾದ 5,000 ಪೌಂಡ್ ತೂಕದ ಬಂಕರ್ ಬಸ್ಟರ್ ಬಾಂಬ್ಗಳನ್ನ ಎಸೆದಿದೆ. ಅಲಿ ಖಮೇನಿ, ಅಲಿ ಲಾರಿಜಾನಿಯನ್ನ ಮುಗಿಸಿದೆ. ಆದರೂ ಇರಾನ್ ಜಗ್ಗುತ್ತಿಲ್ಲ. ಆದ್ದರಿಂದ ಅಮೆರಿಕ ಗ್ರೌಂಡ್ ಆಪರೇಷನ್ಗೆ ಸಜ್ಜಾಗಿದೆ. ರಣಧೀರರ ಶಿಕಾರಿಗೆ ಸ್ಕೆಚ್. ಅಮೆರಿಕ ಇರಾನ್ ಯುದ್ಧ ಭಯಾನಕ ತಿರುವು ಪಡೆಯುತ್ತಿದೆ. ಇರಾನ್ನ ರಹಸ್ಯ ರಣಧೀರರ ಶಿಕಾರಿಗೆ ಅಮೆರಿಕ ಸ್ಕೆಚ್ ಹಾಕಿದೆ. ಅತಿ ದೊಡ್ಡ ಗ್ರೌಂಡ್ ಆಪರೇಷನ್ಗೆ ಟ್ರಂಪ್ ತಯಾರಿ ಮಾಡಿಸುತ್ತಿದ್ದಾರೆ. ಗ್ರೌಂಡ್ ಆಪರೇಷನ್ಗೆ ಮರೈನ್ ಕಮಾಂಡೋಗಳು ಸಜ್ಜಾಗಿದ್ದಾರೆ. 4,400 ಕಮಾಂಡೋಗಳು ಯಾವಾಗ ಬೇಕಿದ್ರೂ ಇರಾನ್ಗೆ ನುಗ್ಗೋ ನಿರೀಕ್ಷೆ ಇದೆ. ಹಾರ್ಮುಜ್ ಜಲಸಂಧಿಗೆ ಕಮಾಂಡೋಗಳನ್ನ ನುಗ್ಗಿಸಿ ಇರಾನ್ ಸೇನೆಯನ್ನ ತೆರವು ಮಾಡಲು ಸ್ಕೆಚ್ ಹಾಕಲಾಗ್ತಿದೆ. ಇರಾನ್ನ ಕಾರ್ಕ್ ದ್ವೀಪಕ್ಕೂ ಅಮೆರಿಕ ಸೇನಾಪಡೆ ನುಗ್ಗುವ ಸಾಧ್ಯತೆ ಇದೆ. ಫೈಟರ್ ಜೆಟ್ ದಾಳಿಯಲ್ಲಿ ಮತ್ತೊಬ್ಬ ನಾಯಕ ಸಾವು. ಇಸ್ರೇಲಿ ಅಮೆರಿಕನ್ ಕ್ಷಿಪಣಿ ದಾಳಿಯಲ್ಲಿ ಇರಾನ್ ವಕ್ತಾರ ಜನರಲ್ ಅಲಿ ಮೊಹಮ್ಮದ್ ನೈನಿ ಸಾವನ್ನಪ್ಪಿದ್ದಾರೆ. ಇತ್ತೀಚೆಗೆ ನೈನಿ ಹಲವಾರು ಬಾರಿ ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡಿದ್ದರು. ಆದ್ರೀಗ ಆತನನ್ನ ಇರಾನ್ ಮುಗಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶತಾಯಗತಾಯ ಇರಾನ್ ಕೈವಶಕ್ಕೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ಆದರೆ ದೊಡ್ಡಣ್ಣನ ಯಾವ ಬೆದರಿಕೆಗೂ ಇರಾನ್ ಜಗ್ಗುತ್ತಿಲ್ಲ. ಆದ್ದರಿಂದ ಅಮೆರಿಕ ಹೊಸ ಅಸ್ತ್ರವನ್ನ ಹೂಡ್ತಾ ಇದೆ. ಈಗ ಯಾವುದದು ಹೊಸ ಅಸ್ತ್ರ, ಏನು ಪ್ರಯೋಜನ ಇದರಿಂದ, ಅಮೆರಿಕಾಗೆ ಹೇಗೆ ಪ್ಲಸ್ ನೋಡ್ಕೊಂಬನ್ನಿ. ಇರಾನ್ ಸರ್ವನಾಶಕ್ಕೆ ಅಮೆರಿಕ ಹೊಸ ತಂತ್ರ. ಅತಿ ದೊಡ್ಡ ಗ್ರೌಂಡ್ ಆಪರೇಷನ್ಗೆ ನಿರ್ಧಾರ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಈಗ ಊಹೆಗೂ ನಿಲುಕದ ಹಂತಕ್ಕೆ ತಲುಪಿದೆ. ಹಾರ್ಮುಜ್ನಲ್ಲಿ ಅಮೆರಿಕ ಸೇನೆ ತನ್ನ ಬತ್ತಳಿಕೆಯ ಅಂತ್ಯಕ್ಕೆ ಭೀಕರವಾದ 5,000 ಪೌಂಡ್ ತೂಕದ ಬಂಕರ್ ಬಸ್ಟರ್ ಬಾಂಬ್ಗಳನ್ನ ಎಸೆದಿದೆ. ಅಲಿ ಖಮೇನಿ, ಅಲಿ ಲಾರಿಜಾನಿಯನ್ನ ಮುಗಿಸಿದೆ. ಆದರೂ ಇರಾನ್ ಜಗ್ಗುತ್ತಿಲ್ಲ. ಆದ್ದರಿಂದ ಅಮೆರಿಕ ಗ್ರೌಂಡ್ ಆಪರೇಷನ್ಗೆ ಸಜ್ಜಾಗಿದೆ. ರಣಧೀರರ ಶಿಕಾರಿಗೆ ಸ್ಕೆಚ್. ಅಮೆರಿಕ ಇರಾನ್ ಯುದ್ಧ ಭಯಾನಕ ತಿರುವು ಪಡೆಯುತ್ತಿದೆ. ಇರಾನ್ನ ರಹಸ್ಯ ರಣಧೀರರ ಶಿಕಾರಿಗೆ ಅಮೆರಿಕ ಸ್ಕೆಚ್ ಹಾಕಿದೆ. ಅತಿ ದೊಡ್ಡ ಗ್ರೌಂಡ್ ಆಪರೇಷನ್ಗೆ ಟ್ರಂಪ್ ತಯಾರಿ ಮಾಡಿಸುತ್ತಿದ್ದಾರೆ. ಗ್ರೌಂಡ್ ಆಪರೇಷನ್ಗೆ ಮರೈನ್ ಕಮಾಂಡೋಗಳು ಸಜ್ಜಾಗಿದ್ದಾರೆ. 4,400 ಕಮಾಂಡೋಗಳು ಯಾವಾಗ ಬೇಕಿದ್ರೂ ಇರಾನ್ಗೆ ನುಗ್ಗೋ ನಿರೀಕ್ಷೆ ಇದೆ. ಹಾರ್ಮುಜ್ ಜಲಸಂಧಿಗೆ ಕಮಾಂಡೋಗಳನ್ನ ನುಗ್ಗಿಸಿ ಇರಾನ್ ಸೇನೆಯನ್ನ ತೆರವು ಮಾಡಲು ಸ್ಕೆಚ್ ಹಾಕಲಾಗ್ತಿದೆ. ಇರಾನ್ನ ಕಾರ್ಕ್ ದ್ವೀಪಕ್ಕೂ ಅಮೆರಿಕ ಸೇನಾಪಡೆ ನುಗ್ಗುವ ಸಾಧ್ಯತೆ ಇದೆ. ಫೈಟರ್ ಜೆಟ್ ದಾಳಿಯಲ್ಲಿ ಮತ್ತೊಬ್ಬ ನಾಯಕ ಸಾವು. ಇಸ್ರೇಲಿ ಅಮೆರಿಕನ್ ಕ್ಷಿಪಣಿ ದಾಳಿಯಲ್ಲಿ ಇರಾನ್ ವಕ್ತಾರ ಜನರಲ್ ಅಲಿ ಮೊಹಮ್ಮದ್ ನೈನಿ ಸಾವನ್ನಪ್ಪಿದ್ದಾರೆ. ಇತ್ತೀಚೆಗೆ ನೈನಿ ಹಲವಾರು ಬಾರಿ ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡಿದ್ದರು. ಆದ್ರೀಗ ಆತನನ್ನ ಇರಾನ್ ಮುಗಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶತಾಯಗತಾಯ ಇರಾನ್ ಕೈವಶಕ್ಕೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ಆದರೆ ದೊಡ್ಡಣ್ಣನ ಯಾವ ಬೆದರಿಕೆಗೂ ಇರಾನ್ ಜಗ್ಗುತ್ತಿಲ್ಲ. ಆದ್ದರಿಂದ ಅಮೆರಿಕ ಹೊಸ ಅಸ್ತ್ರವನ್ನ ಹೂಡ್ತಾ ಇದೆ. ಈಗ ಯಾವುದದು ಹೊಸ ಅಸ್ತ್ರ, ಏನು ಪ್ರಯೋಜನ ಇದರಿಂದ, ಅಮೆರಿಕಾಗೆ ಹೇಗೆ ಪ್ಲಸ್ ನೋಡ್ಕೊಂಬನ್ನಿ. ಇರಾನ್ ಸರ್ವನಾಶಕ್ಕೆ ಅಮೆರಿಕ ಹೊಸ ತಂತ್ರ. ಅತಿ ದೊಡ್ಡ ಗ್ರೌಂಡ್ ಆಪರೇಷನ್ಗೆ ನಿರ್ಧಾರ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಈಗ ಊಹೆಗೂ ನಿಲುಕದ ಹಂತಕ್ಕೆ ತಲುಪಿದೆ. ಹಾರ್ಮುಜ್ನಲ್ಲಿ ಅಮೆರಿಕ ಸೇನೆ ತನ್ನ ಬತ್ತಳಿಕೆಯ ಅಂತ್ಯಕ್ಕೆ ಭೀಕರವಾದ 5,000 ಪೌಂಡ್ ತೂಕದ ಬಂಕರ್ ಬಸ್ಟರ್ ಬಾಂಬ್ಗಳನ್ನ ಎಸೆದಿದೆ. ಅಲಿ ಖಮೇನಿ, ಅಲಿ ಲಾರಿಜಾನಿಯನ್ನ ಮುಗಿಸಿದೆ. ಆದರೂ ಇರಾನ್ ಜಗ್ಗುತ್ತಿಲ್ಲ. ಆದ್ದರಿಂದ ಅಮೆರಿಕ ಗ್ರೌಂಡ್ ಆಪರೇಷನ್ಗೆ ಸಜ್ಜಾಗಿದೆ. ರಣಧೀರರ ಶಿಕಾರಿಗೆ ಸ್ಕೆಚ್. ಅಮೆರಿಕ ಇರಾನ್ ಯುದ್ಧ ಭಯಾನಕ ತಿರುವು ಪಡೆಯುತ್ತಿದೆ. ಇರಾನ್ನ ರಹಸ್ಯ ರಣಧೀರರ ಶಿಕಾರಿಗೆ ಅಮೆರಿಕ ಸ್ಕೆಚ್ ಹಾಕಿದೆ. ಅತಿ ದೊಡ್ಡ ಗ್ರೌಂಡ್ ಆಪರೇಷನ್ಗೆ ಟ್ರಂಪ್ ತಯಾರಿ ಮಾಡಿಸುತ್ತಿದ್ದಾರೆ.
ಗ್ರೌಂಡ್ ಆಪರೇಷನ್ಗೆ ಮರೈನ್ ಕಮಾಂಡೋಗಳು ಸಜ್ಜಾಗಿದ್ದಾರೆ. 4400 ಕಮಾಂಡೋಗಳು ಯಾವಾಗ ಬೇಕಿದ್ರೂ ಇರಾನ್ಗೆ ನುಗ್ಗೋ ನಿರೀಕ್ಷೆ ಇದೆ. ಹಾರ್ಮುಜ್ ಜಲಸಂಧಿಗೆ ಕಮಾಂಡೋಗಳನ್ನ ನುಗ್ಗಿಸಿ ಇರಾನ್ ಸೇನೆಯನ್ನ ತೆರವು ಮಾಡಲು ಸ್ಕೆಚ್ ಹಾಕಲಾಗ್ತಿದೆ. ಇರಾನ್ನ ಕಾರ್ಕ್ ದ್ವೀಪಕ್ಕೂ ಅಮೆರಿಕ ಸೇನಾಪಡೆ ನುಗ್ಗುವ ಸಾಧ್ಯತೆ ಇದೆ. ಫೈಟರ್ ಜೆಟ್ ದಾಳಿಯಲ್ಲಿ ಮತ್ತೊಬ್ಬ ನಾಯಕ ಸಾವು. ಇಸ್ರೇಲಿ ಅಮೆರಿಕನ್ ಕ್ಷಿಪಣಿ ದಾಳಿಯಲ್ಲಿ ಇರಾನ್ ವಕ್ತಾರ ಜನರಲ್ ಅಲಿ ಮೊಹಮ್ಮದ್ ನೈನಿ ಸಾವನ್ನಪ್ಪಿದ್ದಾರೆ. ಇತ್ತೀಚೆಗೆ ನೈನಿ ಹಲವಾರು ಬಾರಿ ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡಿದ್ದರು. ಆದ್ರೀಗ ಆತನನ್ನ ಇರಾನ್ ಮುಗಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶತಾಯಗತಾಯ ಇರಾನ್ ಕೈವಶಕ್ಕೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ಆದರೆ ದೊಡ್ಡಣ್ಣನ ಯಾವ ಬೆದರಿಕೆಗೂ ಇರಾನ್ ಜಗ್ಗುತ್ತಿಲ್ಲ. ಆದ್ದರಿಂದ ಅಮೆರಿಕ ಹೊಸ ಅಸ್ತ್ರವನ್ನ ಹೂಡ್ತಾ ಇದೆ. ಈಗ ಯಾವುದದು ಹೊಸ ಅಸ್ತ್ರ, ಏನು ಪ್ರಯೋಜನ ಇದರಿಂದ, ಅಮೆರಿಕಾಗೆ ಹೇಗೆ ಪ್ಲಸ್, ನೋಡ್ಕೊಂಬನ್ನಿ. ಇರಾನ್ ಸರ್ವನಾಶಕ್ಕೆ ಅಮೆರಿಕ ಹೊಸ ತಂತ್ರ. ಅತಿ ದೊಡ್ಡ ಗ್ರೌಂಡ್ ಆಪರೇಷನ್ಗೆ ನಿರ್ಧಾರ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಈಗ ಊಹೆಗೂ ನಿಲುಕದ ಹಂತಕ್ಕೆ ತಲುಪಿದೆ. ಹಾರ್ಮುಜ್ನಲ್ಲಿ ಅಮೆರಿಕ ಸೇನೆ ತನ್ನ ಬತ್ತಳಿಕೆಯ ಅಂತ್ಯಕ್ಕೆ ಭೀಕರವಾದ 5000 ಪೌಂಡ್ ತೂಕದ ಬಂಕರ್ ಬಸ್ಟರ್ ಬಾಂಬ್ಗಳನ್ನ ಎಸೆದಿದೆ. ಅಲಿ ಖಮೇನಿ, ಅಲಿ ಲಾರಿಜಾನಿಯನ್ನ ಮುಗಿಸಿದೆ. ಆದರೂ ಇರಾನ್ ಜಗ್ಗುತ್ತಿಲ್ಲ. ಆದ್ದರಿಂದ ಅಮೆರಿಕ ಗ್ರೌಂಡ್ ಆಪರೇಷನ್ಗೆ ಸಜ್ಜಾಗಿದೆ. ರಣಧೀರರ ಶಿಕಾರಿಗೆ ಸ್ಕೆಚ್. ಅಮೆರಿಕ ಇರಾನ್ ಯುದ್ಧ ಭಯಾನಕ ತಿರುವು ಪಡೆಯುತ್ತಿದೆ. ಇರಾನ್ನ ರಹಸ್ಯ ರಣಧೀರರ ಶಿಕಾರಿಗೆ ಅಮೆರಿಕ ಸ್ಕೆಚ್ ಹಾಕಿದೆ. ಅತಿ ದೊಡ್ಡ ಗ್ರೌಂಡ್ ಆಪರೇಷನ್ಗೆ ಟ್ರಂಪ್ ತಯಾರಿ ಮಾಡಿಸುತ್ತಿದ್ದಾರೆ. ಗ್ರೌಂಡ್ ಆಪರೇಷನ್ಗೆ ಮರೈನ್ ಕಮಾಂಡೋಗಳು ಸಜ್ಜಾಗಿದ್ದಾರೆ. 4400 ಕಮಾಂಡೋಗಳು ಯಾವಾಗ ಬೇಕಿದ್ರೂ ಇರಾನ್ಗೆ ನುಗ್ಗೋ ನಿರೀಕ್ಷೆ ಇದೆ. ಹಾರ್ಮುಜ್ ಜಲಸಂಧಿಗೆ ಕಮಾಂಡೋಗಳನ್ನ ನುಗ್ಗಿಸಿ ಇರಾನ್ ಸೇನೆಯನ್ನ ತೆರವು ಮಾಡಲು ಸ್ಕೆಚ್ ಹಾಕಲಾಗ್ತಿದೆ. ಇರಾನ್ನ ಕಾರ್ಕ್ ದ್ವೀಪಕ್ಕೂ ಅಮೆರಿಕ ಸೇನಾಪಡೆ ನುಗ್ಗುವ ಸಾಧ್ಯತೆ ಇದೆ. ಫೈಟರ್ ಜೆಟ್ ದಾಳಿಯಲ್ಲಿ ಮತ್ತೊಬ್ಬ ನಾಯಕ ಸಾವು. ಇಸ್ರೇಲಿ ಅಮೆರಿಕನ್ ಕ್ಷಿಪಣಿ ದಾಳಿಯಲ್ಲಿ ಇರಾನ್ ವಕ್ತಾರ ಜನರಲ್ ಅಲಿ ಮೊಹಮ್ಮದ್ ನೈನಿ ಸಾವನ್ನಪ್ಪಿದ್ದಾರೆ. ಇತ್ತೀಚೆಗೆ ನೈನಿ ಹಲವಾರು ಬಾರಿ ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡಿದ್ದರು. ಆದ್ರೀಗ ಆತನನ್ನ ಇರಾನ್ ಮುಗಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಶತಾಯಗತಾಯ ಇರಾನ್ ಕೈವಶಕ್ಕೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ಆದರೆ ದೊಡ್ಡಣ್ಣನ ಯಾವ ಬೆದರಿಕೆಗೂ ಇರಾನ್ ಜಗ್ಗುತ್ತಿಲ್ಲ. ಆದ್ದರಿಂದ ಅಮೆರಿಕ ಹೊಸ ಅಸ್ತ್ರವನ್ನ ಹೂಡ್ತಾ ಇದೆ. ಈಗ ಯಾವುದದು ಹೊಸ ಅಸ್ತ್ರ, ಏನು ಪ್ರಯೋಜನ ಇದರಿಂದ, ಅಮೆರಿಕಾಗೆ ಹೇಗೆ ಪ್ಲಸ್, ನೋಡ್ಕೊಂಬನ್ನಿ. ಇರಾನ್ ಸರ್ವನಾಶಕ್ಕೆ ಅಮೆರಿಕ ಹೊಸ ತಂತ್ರ. ಅತಿ ದೊಡ್ಡ ಗ್ರೌಂಡ್ ಆಪರೇಷನ್ಗೆ ನಿರ್ಧಾರ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಈಗ ಊಹೆಗೂ ನಿಲುಕದ ಹಂತಕ್ಕೆ ತಲುಪಿದೆ. ಹಾರ್ಮುಜ್ನಲ್ಲಿ ಅಮೆರಿಕ ಸೇನೆ ತನ್ನ ಬತ್ತಳಿಕೆಯ ಅಂತ್ಯಕ್ಕೆ ಭೀಕರವಾದ 5000 ಪೌಂಡ್ ತೂಕದ ಬಂಕರ್ ಬಸ್ಟರ್ ಬಾಂಬ್ಗಳನ್ನ ಎಸೆದಿದೆ. ಅಲಿ ಖಮೇನಿ, ಅಲಿ ಲಾರಿಜಾನಿಯನ್ನ ಮುಗಿಸಿದೆ. ಆದರೂ ಇರಾನ್ ಜಗ್ಗುತ್ತಿಲ್ಲ. ಆದ್ದರಿಂದ ಅಮೆರಿಕ ಗ್ರೌಂಡ್ ಆಪರೇಷನ್ಗೆ ಸಜ್ಜಾಗಿದೆ. ರಣಧೀರರ ಶಿಕಾರಿಗೆ ಸ್ಕೆಚ್. ಅಮೆರಿಕ ಇರಾನ್ ಯುದ್ಧ ಭಯಾನಕ ತಿರುವು ಪಡೆಯುತ್ತಿದೆ. ಇರಾನ್ನ ರಹಸ್ಯ ರಣಧೀರರ ಶಿಕಾರಿಗೆ ಅಮೆರಿಕ ಸ್ಕೆಚ್ ಹಾಕಿದೆ. ಅತಿ ದೊಡ್ಡ ಗ್ರೌಂಡ್ ಆಪರೇಷನ್ಗೆ ಟ್ರಂಪ್ ತಯಾರಿ ಮಾಡಿಸುತ್ತಿದ್ದಾರೆ. ಗ್ರೌಂಡ್ ಆಪರೇಷನ್ಗೆ ಮರೈನ್ ಕಮಾಂಡೋಗಳು ಸಜ್ಜಾಗಿದ್ದಾರೆ. 4400 ಕಮಾಂಡೋಗಳು ಯಾವಾಗ ಬೇಕಿದ್ರೂ ಇರಾನ್ಗೆ ನುಗ್ಗೋ ನಿರೀಕ್ಷೆ ಇದೆ. ಹಾರ್ಮುಜ್ ಜಲಸಂಧಿಗೆ ಕಮಾಂಡೋಗಳನ್ನ ನುಗ್ಗಿಸಿ ಇರಾನ್ ಸೇನೆಯನ್ನ ತೆರವು ಮಾಡಲು ಸ್ಕೆಚ್ ಹಾಕಲಾಗ್ತಿದೆ. ಇರಾನ್ನ ಕಾರ್ಕ್ ದ್ವೀಪಕ್ಕೂ ಅಮೆರಿಕ ಸೇನಾಪಡೆ ನುಗ್ಗುವ ಸಾಧ್ಯತೆ ಇದೆ. ಫೈಟರ್ ಜೆಟ್ ದಾಳಿಯಲ್ಲಿ ಮತ್ತೊಬ್ಬ ನಾಯಕ ಸಾವು. ಇಸ್ರೇಲಿ ಅಮೆರಿಕನ್ ಕ್ಷಿಪಣಿ ದಾಳಿಯಲ್ಲಿ ಇರಾನ್ ವಕ್ತಾರ ಜನರಲ್ ಅಲಿ ಮೊಹಮ್ಮದ್ ನೈನಿ ಸಾವನ್ನಪ್ಪಿದ್ದಾರೆ. ಇತ್ತೀಚೆಗೆ ನೈನಿ ಹಲವಾರು ಬಾರಿ ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡಿದ್ದರು. ಆದ್ರೀಗ ಆತನನ್ನ ಇರಾನ್ ಮುಗಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.